ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಯುಗಾದಿ ಹಬ್ಬ ಎಲ್ಲರದು ಜೋರೈತಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಎಲ್ಲರ ಯುಗಾದಿ ಹಬ್ಬ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಇದು ನಮ್ಮೆಲ್ಲರಿಗೂ ಹೊಸ ವರ್ಷ ಅಂತಲೇ ಹೇಳ್ಬೋದು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸು ನಿಮ್ಮೆಲ್ಲರಿಗೂ. ಈ ವರ್ಷ ನಿಮಗೆ ನೀವೇನು ಅಂದ್ಕೊಂಡಿದ್ದೀರಿ, ನಿಮ್ಮೆಲ್ಲ ಆಸೆಗಳು ಕನಸುಗಳು ಈಡೇರಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್. ಇವಾಗ ನೋಡ್ಬೋದು, ನಾನು ಸಂಡೇ ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸಂಡೇ ಬೆಳಿಗ್ಗೆ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಮಾತ್ರ ಹಾಕಿಬಿಟ್ಟು ಪಲಾವ್ ಟೈಪ್ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಎಲ್ಲರೂ ತಿನ್ನಾಗತ್ತೀವಿ ನೋಡ್ರಿ. ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಬಿಟ್ಟು ತಿನ್ನಾಗತ್ತಿದ್ದೆ. ಯಾಕಂದ್ರೆ ಬ್ಯಾಸಿಗೆ ನೋಡ್ರಿ, ಬೆಳಿಗ್ಗೆ ಬೇಗನೆ ಮಾಡಿಬಿಟ್ರೆ ಚೆನ್ನಾಗಿರ್ತೈತಿ. ಹಾಗಾಗಿ ಇವಾಗ ಬ್ಯಾಸಿಗೆ ರಜಾ ಲೇಟಾಗಿ ಎದ್ರೆ ನಡಿತೈತಿ ಅಂತ ಅಂದ್ಕೊತೀವಿ. ಬಟ್ ಈ ಬಿಸಿಲಿಗೆ, ಈ ಸೆಕೆಗೆ ಬೇಗನೆ ಎಚ್ಚರ ಆಗಿಬಿಡುತ್ತೆ. ಅದರಲ್ಲಿ ನಾನು 6 ಗಂಟೆಗೆ ಅಲಾರಾಮ್ ಇಟ್ಕೊಂಡ್ಬಿಟ್ಟೀನಿ. ಅದು ಅಲಾರಾಮ್ ಹೊಡೆದ ತಕ್ಷಣ ಎಚ್ಚರ ಆಗಿಬಿಡ್ತೈತಿ. ಹೊಳ್ಳಿ ಮಕ್ಕೊತೀನಿ ಆಫ್ ಮಾಡಿ. ಬಟ್ ನಿದ್ದೆ ಬರೋದೇ ಇಲ್ಲ, ಎಚ್ಚರ ಆಗಿಬಿಡ್ತೈತಲ್ಲ. ಮತ್ತು ಎದ್ದುಬಿಟ್ಟು 1 ತಾಸು 1.5 ತಾಸು ಇಲ್ಲ 2 ತಾಸು ಓದ್ಕೊತೀನಿ. ಓದ್ಕೊಂಡಾದ್ಮೇಲೆ ನಾನು ನಾಷ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊತೀನಿ. ಯಾಕಂದ್ರೆ ಮನೆ ಕೆಲಸದಲ್ಲಿ ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾರೆ ನೋಡ್ರಿ. ಹಾಗಾಗಿ ಅವರು ನಮ್ಮಿತ್ತಾಗ ಸ್ಕೂಲು ಚೇಂಜ್ ಮಾಡಬೇಕಾಗಿತ್ತು. ಹಾಗಾಗಿ ಬೇರೆ ಸ್ಕೂಲ್ಗೆ ಬೇಗ ಹೋಗಿ ಅಲ್ಲೇ ಎಲ್ಲ ಕೇಳ್ಕೊಂಬರ್ತೀನಿ ಅಂತಂದು ಬೇಗನೆ ಎದ್ರು ಅವರು ಕೂಡ. ಹಾಗಾಗಿ ಸ್ಕೂಲಿಗೆ ಹೋಗಿ ಎಲ್ಲ ಕೇಳ್ಕೊಂಬಂದರು. ಫೀಸು ಎಲ್ಲನೂ ಸ್ಕೂಲ್ ಬಗ್ಗೆ ಅದೆಲ್ಲ ತಿಳ್ಕೊಂಬಂದಿದ್ರು. ಅವರು ಕೂಡ ಬಂದರು. ಅದೇ ಟೈಮ್ಗೆ ನಾನು ನಾಷ್ಟ ಮಾಡಿ ರೆಡಿ ಮಾಡಿದ್ದೆ. 8:30ಗೆ ಹೋಗಿದ್ದರು. ಮತ್ತು ಹೊಳ್ಳಿ ಒಂದು 10 ಗಂಟೆ 10:30 ಬಂದುಬಿಟ್ರು. ಚೆನ್ನಾಗೈತಿ ಸ್ಕೂಲು, ಎಲ್ಲ ತಿಳ್ಕೊಂಬಂದಾರ. ಈಗ ನೆಕ್ಸ್ಟು ನಾನು ನಮಿತಾ ಇಬ್ಬರು ಹೋಗಬೇಕು. ನಿಮ್ಮ ಮಗಳನ್ನ ಮತ್ತು ನಿಮ್ಮ ಮನೆ ಇದು ಮಿಸ್ಸಸ್ನ ಕರ್ಕೊಂಬರ್ರಿ, ನಾನು ಒಂದು ಸ್ವಲ್ಪ ಅವ್ರ ಜೊತೆಗೆ ಮಾತಾಡಬೇಕು ಅಂತೆಲ್ಲ ಹೇಳಿದಾರಂತ ಪ್ರಿನ್ಸಿಪಾಲ್. ಹಾಗಾಗಿ ನಾಳೆ ಕರ್ಕೊಂಡು ಹೊಂಟಾರ, ನಾವು ಹೋಗಬೇಕು. ನಾಷ್ಟಾಗಿಷ್ಟ ಆಯಿತು. ನಾಷ್ಟಾಗಿಷ್ಟ ಎಲ್ಲ ಆದಮೇಲೆ ಈಗ ನೋಡ್ಬೋದು, ಪಾತ್ರೆನೆಲ್ಲ ಅದನ್ನ ತೊಳೆದ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಬೇಕು ನೋಡ್ರಿ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಕಟ್ಟಿ ಎಲ್ಲ ತಿಕ್ಕಾಕತ್ತಿದ್ದೆ ಸೋಪ್ ಹಚ್ಚಿ. ಯಾಕಂದ್ರೆ ರೊಟ್ಟಿ ಮಾಡಬೇಕು. ಹಾಗಾಗಿ ರೊಟ್ಟಿ ಮಾಡೋದಕ್ಕಿಂತ ಮುಂಚೆ ಈ ರೀತಿ ನಾನು ಸೋಪ್ ಹಚ್ಚಿ ಸ್ವಚ್ಛಗೆ ತಿಕ್ಕಿ ತೊಳೆದು ಒರೆಸ್ಕೊಂಡು ಆಮೇಲೆ ರೊಟ್ಟಿ ಮಾಡ್ತೀನಿ. ಹಾಗೆ ಹೆಂಗಿರುತ್ತೆ ಅದೇ ಕಟ್ಟಿ ಮೇಲಿನ ನಾನು ರೊಟ್ಟಿ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಕ್ಲೀನಾಗಿ ತೊಳ್ಕೊಂಡು ಮಾಡಿದ್ರೆ ಹೊಟ್ಟಿಗೆ ಹಿತ ಇರುತ್ತೆ, ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಕಟ್ಟಿನ ಮತ್ತು ಟೈಲ್ಸ್ನ ಎಲ್ಲ ಒರ್ಸಕ್ಕೆ ನಾನು ನಾವೇ ನಮಿತಾನು ಟಿ ಶರ್ಟ್ ಇರ್ತಾವೆ ನೋಡ್ರಿ, ಕಾಟನು, ಅವನ್ನೆಲ್ಲ ವೇಸ್ಟ್ ಮಾಡೋದಿಲ್ಲ. ನಾನು ಚೆನ್ನಾಗಿದ್ದಿದ್ದು ಬೇರೆಯವ್ರಿಗೆ ಕೊಡ್ತೀನಿ. ಬಟ್ ಹೊಲಿಗೆ ಬಿಚ್ಚಿದ್ದು ಹರಿದಿರತ್ತು ಇರ್ತೈತೆ ನೋಡ್ರಿ, ಆ ಥರದ್ದು ಏನು ಮಾಡ್ತೀನಿ, ಈ ರೀತಿ ನಾನು ಟೈಲ್ಸ್ ಒರ್ಸಕ್ಕೆ, ಕಿಟಕಿ ಒರ್ಸಕ್ಕೆ ಯೂಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದನ್ನು ಬಟ್ಟೆನ ಆಗಾಗ ನಾನು ಅಲ್ಲಿ ಇದರಲ್ಲಿ ಸಿಂಕಲ್ಲೇನ ತಿಕ್ಕಿ ತೊಳೆದು ಒಣ ಹಾಕಿಬಿಡ್ತೀನಿ. ಸ್ವಚ್ಛವಾಗಿರ್ತೈತಿ. ಮತ್ತು ಅದು ತೀರಾ ಒಂದು ಗಲೀಜಾಗಿತ್ತಪ್ಪ ಅಂದರೆ ಸೋಪ್ ಹಚ್ಚಿ ಆಮೇಲೆ ವಾಶ್ ಮಾಡ್ಕೊತೀನಿ. ನೋಡ್ಬೋದು ಈಗ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಳಕತ್ತಿದ್ದೆ ಫ್ರೆಂಡ್ಸ್. ಮತ್ತು ಗ್ಯಾಸನ್ನು ಕೂಡ ಸ್ವಲ್ಪ ಇದಾಗಿತ್ತು. ಯಾಕಂದ್ರೆ ಏನು ಅಡುಗೆ ಮಾಡಿದ್ದಿಲ್ಲ, ಬರೀ ರೈಸ್ ಬಾತ್ ಮಾಡಿದ್ದು ನೋಡ್ರಿ. ಅದ್ರದ್ದು ಒಂದು ಸ್ವಲ್ಪ ಇದಾಗಿತ್ತು. ಬಟ್ ಧೂಳಂತೂ ಜಾಸ್ತಿ ಆಗುತ್ತೆ. ಓಪನ್ನೇ ಇರುತ್ತೆ ನೋಡ್ರಿ ಎನಿ ಟೈಮು ನಮ್ಮದು ಬಾಲ್ಕನಿ. ಗಾಳಿ ಬರಲಿ ಬೆಳಕು ಬರಲಿ ಅಂತ ಯಾವಾಗಲೂ ಅದನ್ನ ಓಪನ್ನ ಇಟ್ಟಿರ್ತೀವಿ. ಬಟ್ ಧೂಳಂತೂ ಜಾಸ್ತಿ ಆಗುತ್ತೆ. ಬಾಕ್ಸ್ಗಳನ್ನು ಇಟ್ಟಿರ್ತೀವಿ ನೋಡ್ರಿ ಕೆಳಗೆ, ಅವನ್ನೆಲ್ಲ ಅದೇ ಬಟ್ಟೆಯಿಂದನೇ ತೊಗೊಂಡು ಮ್ಯಾಗೆಲ್ಲ ಒರೆಸ್ಕೊತೀನಿ. ಅಂದ್ರೆ ನೀಟಾಗಿರ್ತಾವೆ. ಪಾತ್ರೆ ತೊಳೆದ್ಬಿಟ್ಲೆ ಒರೆಸ್ಕೊಂಬಿಟ್ರೆ ನೀಟಾಗಿರ್ತಾವೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮತ್ತು ನಾನು ಆಲ್ರೆಡಿ ಅನ್ನನೂ ಕೂಡ ಮಾಡಿದ್ದೆ. ಅನ್ನ ಮಾಡಿ ಈ ಕಡೆ ಜಿಗಿಟ್ಗಿಟ್ಟೀನಿ ಸಣ್ಣ ಡಬರಿ ಒಳಗೆ. ಅಲ್ಲಿ ಇದರಲ್ಲಿ ಕಡಾಳ್ಗಿ ಒಳಗೆ ಎಣ್ಗಾಯಿ ಪಲ್ಯನ ಕುದಿಯೋಕ್ಕಿಟ್ಟಿದ್ದೆ ಫ್ರೆಂಡ್ಸ್. ಅದು ಕುದಿಯೋದ್ರೊಳಗೆ ನಾ ಹಿಟ್ಟು ನಾದ್ಕೊಂಬಿಟ್ರೆ ಆಯಿತು ಅಂತ ಹೇಳಿಬಿಟ್ಟು ಹಿಟ್ಟನ್ನು ಸಾಣಿಗೆ ಹಿಡ್ಕೊಳಕತ್ತೀನಿ. ಕಿವಿ ಒಳಗೆ ಇಯರ್ಫೋನ್ ಹಾಕ್ಕೊಂಡು ನೋಡ್ರಿ. ಯಾಕಂದ್ರೆ ಸುಮ್ಮನೆ ಒಬ್ಬಕ್ಕೆ ಮಾಡ್ತಿರ್ತೀನಿ ನೋಡ್ರಿ. ಇವರೆಲ್ಲ ಮಲಗಿಬಿಟ್ಟಿರ್ತಾರೆ. ಮಧ್ಯಾಹ್ನ ನವ್ಯ ನಮಿತಾ ಅವರಪ್ಪ ನಮ್ಮವನು ಸಹ ಮಲ್ಕೊಂಬಿಟ್ಟಿದ್ಲು.
ನಾನು ಒಬ್ಬಾಕೆ ಆಗಿದ್ನೆಲ್ಲ ಅಡುಗೆ ಮಾಡೋಕೆ, ಹಾಗಾಗಿ ಇಯರ್ಫೋನ್ ಹಾಕ್ಕೊಂಡು ಏನಾದರೂ ನಂದು ಎಕ್ಸಾಮಿಂದು ನೋಡ್ಕೊತ ಇರ್ತೀನಿ ಎನಿ ಟೈಮು. ಜಾಸ್ತಿ ವ್ಲಾಗ್ಸು, ರೀಲ್ಸು ಈ ಥರ ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ಏನಾದರೂ ಅಪ್ಪಿ ನೋಡಿದ್ರೆ ಒಂದು ಸ್ವಲ್ಪ ನೋಡ್ತೀನಿ ಅಷ್ಟೇ, ಇಲ್ಲಾಂದ್ರೆ ಇಲ್ಲ. ಜಾಸ್ತಿ ಎಕ್ಸಾಮಿಂದ ನೋಡ್ತಿರ್ತೀನಿ. ಒಂದು ಕ್ಲಾಸ್ ಏನಾದರೂ ಮಿಸ್ ಆಗಿರ್ತಾವೆ ನೋಡ್ರಿ, ಅವನ್ನ ಈ ಥರ ಅಡುಗೆ ಮಾಡ್ಬೇಕಾದ್ರೆ ಕೇಳ್ತಿರ್ತೀನಿ. ಚೆನ್ನಾಗಿ ಹೇಳ್ಕೊಡ್ತಾರೆ ಯೂಟ್ಯೂಬಲ್ಲೂ ಕೂಡ. ಎಲ್ಲ ಸಿಲೆಬಸ್ ಪ್ರಕಾರನ ಪಾಠ ಮಾಡ್ತಾರೆ. ಚೆನ್ನಾಗಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗೋ ಹಂಗೆ ಮಾಡ್ತಾರೆ. ಎಕ್ಸಾಮ್ಗೆ ಯಾವ ರೀತಿ ಕೇಳ್ತಾರೆ ಏನು ಅಂತಂದು ಎಲ್ಲ ತಿಳಿಸಿ ಹೇಳ್ತಾರೆ. ಕೆಲವೊಬ್ರು ಏನೈತಿ ಪೇಯ್ಡ್ ಕ್ಲಾಸ್ ಮಾಡ್ತಾರೆ, ಕೆಲವೊಬ್ಬರು ಫ್ರೀಯಾಗಿ ಮಾಡ್ತಾರೆ. ಪೇಯ್ಡ್ ಕ್ಲಾಸ್ಗಳನ್ನು ನಾನು ನೋಡೋಕ್ಕೆ ಹೋಗಂಗಿಲ್ಲ, ಫ್ರೀಯಾಗಿ ಮಾಡ್ತಾರೆ ನೋಡ್ರಿ, ಅವನ್ನ ನೋಡ್ತೀನಿ. ಆಮೇಲೆ ಪುಸ್ತಕನ ನಮ್ಮವ್ವ ಊರಿಂದ ಪುಸ್ತಕ ಇಸ್ಕೊಂಬಂದಿದ್ಲು, ಅವನು ಕೂಡ ಓದ್ಕೊತಿರ್ತೀನಿ. ಆಮೇಲೆ ಏನಪ್ಪ ಅಂತಂದರೆ, ನಾವು ಈಗ ಟ್ಯಾಬ್ ಅಥವಾ ಮೊಬೈಲಲ್ಲಿ ಬುಕ್ಸನ್ನು ಡೌನ್ಲೋಡ್ ಮಾಡಿ ಓದ್ಕೊತೀವಿ ನೋಡ್ರಿ, ಅದು ಅಷ್ಟು ತಲೆಗೆ ಹತ್ತೋದಿಲ್ಲ. ಅದೇ ನಾವು ಪುಸ್ತಕನ ಕೈಯಲ್ಲಿ ಹಿಡಿದು ಹೈಲೈಟರ್ ತೊಗೊಂಡು ಇಂಪಾರ್ಟೆಂಟ್ ಇದ್ದಿದ್ದನ್ನು ಪಾಯಿಂಟ್ ಮಾಡಿ ಅದನ್ನು ನಾವು ಹೈಲೈಟ್ ಮಾಡಿ ಇಡ್ತೀವಿ ನೋಡ್ರಿ, ಅದು ಭಾಳ ತಲೆಗೆ ಉಳಿತೈತಿ ಫ್ರೆಂಡ್ಸ್. ಮುಂಚೆ ನಾನು ಟ್ಯಾಬಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದನ್ನು ಓದ್ಕೊತಿದ್ದೆ, ಬಟ್ ಅಷ್ಟೊಂದು ನೆನಪಿರ್ತಿದ್ದಿಲ್ಲ ನನಗೆ. ಈಗ ನಮ್ಮವ್ವ ಈಗ ಒಂದು ನಮ್ಮ ತಂಗಿ ಡಿಲಿವರಿಗೆ ಬರಾಕತ್ತಿದ್ಲು ನೋಡ್ರಿ, ಆವಾಗ ಬುಕ್ಸ್ ಎಲ್ಲ ಇಸ್ಕೊಂಬಾಯವ್ವ, ಯಾರ್ಯಾರು ಕೊಟ್ರ ಹುಡುಗರು ಓದೋದು ಮುಗಿಸಿರ್ತಾರೆ ನೋಡು ಅಂಥ ಹುಡುಗರು ಪುಸ್ತಕ ಇಸ್ಕೊಂಬ ಅಂತ ಹೇಳಿದ್ದೆ. ಇಸ್ಕೊಂಬಂದಾಳ. ಈಗ ಅದನ್ನ ಓದ್ತಾ ಇದ್ದೀನಿ ನೋಡ್ರಿ, ಎಷ್ಟು ನನಗೆ ಇದಾಗುತ್ತಂದ್ರೆ ಅಷ್ಟು ಖುಷಿ ಆಗುತ್ತೆ ಆ ಬುಕ್ಸ್ ಹಿಡಿದು ಓದೋದಂದ್ರೆ. ಸುಮ್ಮನೆ ನಾವು ಅಂದರೆ ಮೊಬೈಲು, ಟ್ಯಾಬು, ಲ್ಯಾಪ್ಟಾಪು ಈ ಥರ ಯೂಸ್ ಮಾಡ್ತೀವಿ ನೋಡ್ರಿ, ಅದು ಜಾಸ್ತಿ ತಲೆಯಾಗ ಉಳಿಯಂಗಿಲ್ಲ. ನಾವು ಓದು ಅನ್ನೋದು ಏನಿದ್ರು ಪುಸ್ತಕದಿಂದನೇ ಓದೋದೇ ಬೆಸ್ಟು ಅಂತಲೇ ಹೇಳಬೇಕು ಫ್ರೆಂಡ್ಸ್, ಹೇಳ್ಬೋದು. ನನಗದು ಅನುಭವ ಆಗೈತಿ. ಯಾಕಂದ್ರೆ ಹೋದ ವರ್ಷ ಟ್ಯಾಬ್ ಹಿಡ್ಕೊಂಡು ಓದ್ಕೊತಿದ್ದೆ, ಅಷ್ಟೊಂದು ತಲೆಯಾಗ ಉಳಿತಿದ್ದಿಲ್ಲ. ಇವಾಗ ಬುಕ್ ಹಿಡ್ಕೊಂಡು ಹೈಲೈಟ್ ಮಾಡ್ಕೊತ ಓದ್ತೀನಿ ನೋಡ್ರಿ, ಅದೊಂದು ಸ್ವಲ್ಪ ಏನೋ ನನಗೆ ಮೆಲುಕು ಹಾಕ್ತಾ ಇರ್ತೀನಿ. ನಾನು ಏನಾದರೂ ಮಾಡಬೇಕಾದ್ರೆ ಫ್ರೀ ಆಗಿದ್ದಾಗ, ಈ ಇಯರಲ್ಲಿ ಇದು ನಡೆದಿತ್ತಲ್ಲ, ಈ ಇಯರಲ್ಲಿ ಇದು ಆಗಿತ್ತಲ್ಲ, ಹೈಲೈಟ್ ಮಾಡಿದ್ನಲ್ಲ ಇದು ಅನ್ನೋದೊಂದು ತಲೆಯಾಗ ಉಳಿದಿರ್ತೈತಿ, ಚೆನ್ನಾಗಿ ನೆನಪು ಉಳಿತೈತಿ. ನೀವು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ರೆ ಆದಷ್ಟು ಬುಕ್ಸ್ಗಳನ್ನು ಓದ್ರಿ. ಡಿಟೇಲಾಗಿ ಬುಕ್ಸನ್ನು ಓದಿದ್ರೆ ಯಾವುದೇ ರೀತಿ ಕ್ವಶನ್ ಕೇಳಿದ್ರು ನಾವು ಅದಕ್ಕೆ ಆನ್ಸರ್ ಮಾಡ್ಬೋದು ಫ್ರೆಂಡ್ಸು, ತುಂಬ ಚೆನ್ನಾಗಿರ್ತೈತಿ. ಈಗ ನೋಡ್ಬೋದು, ನಾನು ಆಲ್ರೆಡಿ ಅಡುಗೆ ಆಯಿತು. ಅಡುಗೆ ಮಾಡೋದೇನು ಜಾಸ್ತಿ ತೋರ್ಸೋಕೆ ಹೋಗಲಿಲ್ಲ, ಜಿಗುಟು ಹಾಕಿ ಅಲ್ಲಿಗೆ ಕಟ್ ಮಾಡಿದೆ ವಿಡಿಯೋನ. ಕಂಟಿನ್ಯೂ ಆಗಿ ನಾನು ಎಣ್ಗಾಯಿ ಪಲ್ಯ ಮಾಡಬೇಕು ಅಂದ್ಕೊಂಡೆ, ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ. ಬಟ್ ಟ್ರೈಪಾಡ್ನಾಗ ಹಾಕಿ ಆಫ್ ಮಾಡಿ ಇದನ್ನು ಮಾಡಿ ಟೈಮ್ ಆಗಿಬಿಡುತ್ತೆ. ತುಂಬ ಲೇಟಾಗಿತ್ತು ನಾನು ಅಡುಗೆ ಮಾಡ್ಬೇಕಾದ್ರೆ. ಹಾಗಾಗಿ ಇವರೆಲ್ಲ ಮಲಗಿದ್ರು. ನಮಿತಾ ಇದ್ದಿದ್ರೆ ಆಕೆ ವಿಡಿಯೋ ಮಾಡ್ತಿದ್ಲು, ಬಟ್ ಆಕಿನೂ ಮಲ್ಕೊಂಡ್ಬಿಟ್ಲು. ಆಕಿನ ಏನು ಎಪ್ಸೋದು ಬಿಡು ಅಂತೇಳ್ಬಿಟ್ಟು ಹಂಗೆ ಮಾಡಿಬಿಟ್ಟೆ ಫ್ರೆಂಡ್ಸು. ಯಾಕಂದ್ರೆ ನವ್ಯಾಗ ಭಾಳ ಹಸುವಾಗಿತ್ತು, ಹಾಗಾಗಿ ಭಾಳ ರಿಸ್ಕ್ ಐತಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಕೊಳೋದು. ಯಾಕಂದ್ರೆ ಮಕ್ಳಿಗೆ ಹಸುವಾಗಿರುತ್ತೆ, ನಾವು ಈ ರೀತಿ ವಿಡಿಯೋ ಮಾಡ್ಕೊತ ನಿಂತ್ರೆ ಮಕ್ಕಳು ಹಸು ಮಿಕ್ಕಿತ್ತು ಅಂದ್ರೆ ಆಕೆ ಮತ್ತು ಊಟನ ಮಾಡಲ್ಲ. ಹಾಗಾಗಿ ವಿಡಿಯೋ ಮಾಡಲಿಲ್ಲ, ರೆಸಿಪಿ ತೋರಿಸ್ಲಿಲ್ಲ ಇವತ್ತು. ನೋಡ್ಬೋದು, ಈಗ ಆಲ್ರೆಡಿ ಇಷ್ಟು ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ಮಾಡಿದಾಗ ಎನಿಸ್ಬಾರ್ದು ಅಂತ ಹೇಳ್ತಾರೆ ನಮ್ಮ ಕಡೆಗೆ. ನಾನು ಹಂಗೆ ತೋರಿಸ್ತಾ ಇದ್ದೀನಿ, ಬಟ್ ಎನಿಸ್ತಾ ಇಲ್ಲ. ಕೆಳಗಡೆ ತೆಳ್ಳಗೆ ಮಾಡಿದ್ದೆ, ಮೇಲ್ಗಡೆ ಒಂದು 2-3 ದಪ್ಪ ಮಾಡ್ಕೊಂಡಿದ್ದೆ. ಆಮೇಲೆ ಎಣ್ಗಾಯಿ ಪಲ್ಯ ರೊಟ್ಟಿ ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ನಾನು ತಿನ್ನಾಕತ್ತೀನಿ. ನಮ್ಮ ಮನೆಯವರು ನಮಿತಾ, ನವ್ಯ ಇಬ್ಬರು 3 ಮಂದಿ ತಿಂದರು. ನಮ್ಮವ್ವ ಮಧ್ಯಾಹ್ನ ಇದಕ್ಕೆ ಹೋಗಿದ್ಲು ನಮ್ಮ ತಂಗಿ ಮನೆಗೆ. ಬಂದಮೇಲೆ ಊಟ ಮಾಡ್ತಾಳೆ ಬಿಡು ಅಂತಂದು ಸುಮ್ಮನೆ ಆದ್ವಿ. ನಾವು ಕೂಡ ಅಲ್ಲಿಗೆ ಹೋಗಿದ್ಲು ನಮ್ಮ ತಂಗಿ ಮನೆಗೆ, ಮೊಮ್ಮಕ್ಕಳು ನೋಡ್ಕೊಂಬರ್ತೀನಿ ಅಂತಂದು ನಾವೆಲ್ಲರೂ ಮತ್ತು ಊಟ ಮಾಡಾಕತ್ತಿದ್ವಿ ನೋಡ್ರಿ. ಬದ್ನಿಕಾಯಿ ಮಾತ್ರ ಸೂಪರಾಗಿತ್ತು, ಎಣ್ಗಾಯಿ ಬದ್ನಿಕಾಯಿ ತುಂಬ ಚೆನ್ನಾಗಾಗಿತ್ತು, ರುಚಿಯಾಗಿತ್ತು. ಅನ್ನಕ್ಕೂ ಕೂಡ ಅದನ್ನೇ ಮಾಡಿದ್ದೆ, ಮತ್ತು ಇದು ರೊಟ್ಟಿಗೂ ಕೂಡ ಅದೇ ಮಾಡಿದ್ದೆ. ಒಂದು ಸ್ವಲ್ಪ ಅದ್ರದ್ದು ಇದು ಗ್ರೇವಿ ನೋಡ್ರಿ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ. ಮೊಸರು ಕೂಡ ತರಿಸಿದ್ದೆ, ಮೊಸರು, ಎಣ್ಗಾಯಿ ಮತ್ತು ರೊಟ್ಟಿ, ಅನ್ನ ಮಾಡಿದ್ದೆ ಫ್ರೆಂಡ್ಸು ಊಟಕ್ಕೆ. ಸಂಡೇ ಅಂತ ಹೇಳ್ಬಿಟ್ಟು ಏನು ನಾನ್ ವೆಜ್ ಮಾಡಿಲ್ಲ ನಾವು. ಹೋದ ವಾರ ಅಲ್ಲೇ ನಮ್ಮ ತಂಗಿ ಮನೆಯಲ್ಲೇ ಮಾಡಿದ್ವಿ, ತಿನ್ಕೊಂಬಂದಿದ್ವಿ. ಈ ವಾರ ಮಾಡಲಿಲ್ಲ ನೋಡ್ರಿ. ಅನ್ನ ಇನ್ನು ಇಷ್ಟು ಉಳ್ದೈತಿ. ಈ ವಾರ ನಾನ್ ವೆಜ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಹಬ್ಬ ಐತೆ ನೋಡ್ರಿ. ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿದ್ವಿ. ನಮಿತಾನು ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ಲು. ಕಿಟಕಿ, ಟೀಪಾಯಿ ಅವನ್ನೆಲ್ಲ ಆಕಿನ ಒರೆಸ್ಕೊಟ್ಲು. ಡೋರು, ಕಿಟಕಿ ಅವನ್ನೆಲ್ಲ ಆಕಿನ ಒರೆಸಿದ್ಲು. ಮತ್ತು ನಾಳೆನೂ ಒಂದು ಸ್ವಲ್ಪ ಮಾಡ್ಕೋಬೇಕು, ಇನ್ನೂ ಬಾಕಿ ಐತಿ ಕ್ಲೀನಿಂಗ್.
ಇವಾಗ ನೋಡ್ಬೋದು ಎಲ್ಲರೂ ಊಟ ಮಾಡ್ತಾಯಿದ್ವಿ. ನಾನು ರೊಟ್ಟಿ ಮುರಿದು ಹಾಕ್ಕೊಂಡು ತಿಂತಾಯಿದ್ದೆ. ಸೂಪರಾಗಿತ್ತು. ನೀನು ಒಬ್ಬರು ಕಮೆಂಟ್ ಮಾಡಿದ್ರು, ನಿಮ್ಮ ಮನೆಯಲ್ಲಿ ಮಾಡಿರುವಂಥ ಪಡ್ಡನ್ನು ನೋಡಿ ನನಗಂತೂ ಬಾಯಾಗ ನೀರ ಬಂತು. ಭಾಳ ಚೆನ್ನಾಗಿ ಮಾಡ್ತೀರಿ ನೀವು ರೆಸಿಪಿಗಳನ್ನು, ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿದ್ರು. ತುಂಬ ಖುಷಿ ಆಯ್ತು. ನಾನು ಅನ್ಕೊತೀನಿ ಪದೇ ಪದೇ ಅಡುಗೆ ಮಾಡೋದು ತಿನ್ನೋದು ತೋರಿಸಿದ್ರೆ ಇವ್ರಿಗೆ ಎಲ್ಲಿ ಬೇಜಾರಾಕೈತೋ ಏನೋ ಅಂತಂದು ನಾನು ಅನ್ಕೊತಿರ್ತೀನಿ. ಬಟ್ ಕೆಲವೊಬ್ರಿಗೆ ಅದೇ ಇಷ್ಟ ಆಕೈತಿ. ಕೆಲವೊಬ್ರು ಏನಂತಾರೆ ಪದೇ ಪದೇ ಇದಾಯಿತು ಇವ್ರದ್ದು ಅಂತ ಕಮೆಂಟ್ ಮಾಡಿರ್ತಾರೆ. ಫ್ರೆಂಡ್ಸ್ ನೋಡ್ರಿ, ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ. ಯುಗಾದಿ ಹಬ್ಬಕ್ಕೆ ನಮ್ಮ ನವ್ಯಾಗ ಡ್ರೆಸ್ ಇದ್ದಿದ್ದಿಲ್ಲ, ಹಾಗಾಗಿ ಈಕಿಗೆ ಡ್ರೆಸ್ ತೊಗೊಂಬಂದೀನಿ. ಮನೆ ನಮ್ಮ ಆಸ್ಟ್ರೇಲಿಯಾ ಸಿಸ್ಟ್ರ್ 2 ಟೀ ಶರ್ಟ್ ತಂದಿದ್ರು. ಡ್ರೆಸ್ ಇದ್ದಿದ್ದಿಲ್ಲ, ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಈಕಿಗೆ ಇದ್ದಿದ್ದಿಲ್ಲ. ನಮ್ಮಿತ್ತಾಗ ಐತಿ, ನನಗೂ ಆಯಿತು, ನಮ್ಮ ಮನೆಯವ್ರಿಗೂ ಒಂದು ಜೊತೆ ಐತಿ. ಹಾಗಾಗಿ ಈಕಿಗೆ ಇರಲಿಲ್ಲ. ಆಮೇಲೆ ಪ್ಯಾಂಟ್ ಬೇಕಾಗಿದ್ದು, ಈಕಿಗೆ ಪ್ಯಾಂಟ್ ಇರಲಿಲ್ಲ, ಟೀ ಶರ್ಟ್ ತೊಗೋಬೇಕಾಗಿತ್ತು. ಇನ್ನೊಂದು 2 ತೊಗೊಂಬಂದಿದ್ದೀನಿ. ಈಗ ಹೋಗಿದ್ದೆ ತೊಗೊಂಬಂದೆ. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ರಶ್ ಫುಲ್ ಹೊರಗೆ. ಹಾಗಾಗಿ ಈಗ ತೋರಿಸ್ತೀನಿ ಏನೇನು ತೊಗೊಂಬಂದಿದ್ದೀನಿ ಅಂತಂದು ಹೇಳ್ಬಿಟ್ಟು. ನಮ್ಮ ನವ್ಯಾಗ ಆಕಿಗೆ ಒಂದು ಡ್ರೆಸ್ ತೊಗೊಂಡೆ ಫ್ರೆಂಡ್ಸ್, ಕಾಟನ್ ಚೆನ್ನಾಗೈತಿ. ಹಬ್ಬಕ್ಕೆ ಅಂತ ಹೇಳಿ ತೊಗೊಂಬಂದಿನಿ. ಆಕಿಗೆ ಲೈಟ್ ವೇಟ್ ಇದ್ರೆ ಚೆನ್ನಾಗಿರ್ತೈತಿ ಹಾಕಕ್ಕಂತಂದು ತೊಗೊಂಬಂದಿನಿ. ಇದು ಪ್ಯಾಂಟ್, ಆಕಿಗೆ ಈ ಥರ ಪ್ಯಾಂಟ್ ಬಂದೈತಿ ನಮ್ಯಾಗ. ಆಮೇಲೆ ಇದು ಕುರ್ತಾ ಟೈಪ್ ನಮ್ಯಾಗ, ಕುರ್ತಾ ಟೈಪ್ ಪ್ಲಸ್ ಫ್ರಾಕ್ ಟೈಪ್. ಸಿಂಪಲ್ ಆಗೈತಿ, ಚೆನ್ನಾಗೈತಿ. ಕಲರ್ ಅದೆಲ್ಲ ರೈಟ್. ಫುಲ್ ಸ್ಲೀವ್. ಇಲ್ಲಿ ಕಟ್ ಐತಿ, ಅಂಬ್ರೆಲಾ ಟೈಪ್ ಐತಿ, ಬಟ್ ಇದು ಕಟ್ ಐತಿ. ಇದಕ್ಕೆ ಆಲಿಯಾ ಕಟ್ಟ ಏನೋ ಅಂತಾರೆ, ಕಟ್ ಆಲಿಯಾ ಕಟ್ ಅಂತಾರೆ ಇದಕ್ಕೆ. ಈ ಥರ ಅಂಬ್ರೆಲಾ ಟೈಪು ಮತ್ತು ಇಲ್ಲಿ ಸೈಡಲ್ಲಿ ಕಟ್ಟನೇ ಇರುತ್ತಲ್ಲ, ಇದಕ್ಕೆ ಆಲಿಯಾ ಕಟ್ ಅಂತಾರಂತ ನಾನು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡ್ರಿ, ನಮ್ಮ ಅಕ್ಕ ಡ್ರೆಸ್ ತಂದಾರ ಅಂತಂದು ಎಷ್ಟು ಖುಷಿ ಆಗಿದೆ. ಡ್ರೆಸ್ ಸಿಕ್ಕಿ ತೊಗೊಂಡೆ. ಆಕಿಗೆ ಇಷ್ಟು ದಿವಸ ನಾನು ಬರೀ ಹೆವಿ ಆಗಿರೋವಂಥದ್ದು ಈಕಿಗೆ ಹಂಗೆ ತೊಗೊತೀನಿ ಅಂಥದ್ದು ತೊಗೊತಿದ್ದೆ. ಬಟ್ ಆಕಿ ಆ ಥರದ್ದು ಹಾಕ್ಕೊಳಂಗಿಲ್ಲ, ಜಾಸ್ತಿ ಲೈಟ್ ವೇಟ್ ಇರಬೇಕು, ಸಿಂಪಲ್ ಆಗಿರ್ಬೇಕು. ಅಂಥವಾದ್ರೆ ಹಾಕ್ಕೊತಾಳೆ, ಚೆನ್ನಾಗಿ ಆಕಿಗೆ ಕಂಫರ್ಟೇಬಲ್ ಆಗಿರ್ತಾವೆ ಅಂತ ಹೇಳ್ಬಿಟ್ಟು ಆ ಡ್ರೆಸ್ ತೊಗೊಂಬಂದಿನಿ ಫ್ರೆಂಡ್ಸು. ಈಕಿನ ಒಂದು ಹತ್ರ ಕುಂದಿರ್ಸಿ. ಆಮೇಲೆ ಇದು ಟೀ ಶರ್ಟ್, 2 ಟೀ ಶರ್ಟ್ ತಂದಾರ. ನಾ 2 ಟೀ ಶರ್ಟ್ ತೊಗೊಂಡೆ. 4 ಟೀ ಶರ್ಟ್ 1 ವರ್ಷದ ತನಕ ಆಕಿಗೆ ಆರಾಮಾಗಿ ಹಾಕೋಬೋದು. ಇದು ಬ್ಲ್ಯಾಕ್ ಕಲರ್ ತೊಗೊಂಡೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಕಿಗೆ ಈ ಕಾಲರ್ ಥರದ್ದು ಇದ್ರೆ ಚೆನ್ನಾಗಿರುತ್ತೆ. ನಮಗೆ ಹಂಗೆ ಬಿಟ್ಟು ಹೋದೆ ಅಂದ್ರೆ ಇದನ್ನು ಬೀಳಿಸ್ಬಿಡ್ತಾಳೆ ಆಕೆ. ಇವಾಗ ಕರ್ಕೋಬೇ. ಇದೊಂದು ಟೀ ಶರ್ಟ್ ತೊಗೊಂಡೆ, ಕಾಟನ್ ಚೆನ್ನಾಗೈತಿ. ಭಾಳ ದಿನ ಬರ್ತಾವೆ, ಒಂದು 2 ವರ್ಷನಾದ್ರೂ ಬರ್ತಾವೆ. ಹಾಗಾಗಿ ಇದು ಇಂಥವು ತೊಗೊತೀನಿ. ಆಕಿಗೆ ರೌಂಡ್ ನೆಕ್ ಆದ್ರೆ ಅಷ್ಟು ಚೆನ್ನಾಗಿ ಕಾಣಂಗಿಲ್ಲ ನೋಡ್ರಿ ಆಕಿಗೆ, ಹಾಗಾಗಿ ನೆಕ್ ಇರೋದ ತೊಗೊತೀವಿ. ಇದು ಪ್ಯಾಂಟ್ ಫ್ರೆಂಡ್ಸ್, ಡೈಲಿ ಹಾಕಕ್ಕೆ, ಮನ್ಯಾಗ ಹಾಕಕ್ಕೆ. ಆಕಿಗೆ 4 ಪ್ಯಾಂಟ್ ತೊಗೊಂಡಿನಿ. ಎಷ್ಟು ಒಂದು 4 ವರ್ಷನ ಆಯಿತು ನಾನು ಆಕಿ ಪ್ಯಾಂಟ್ ತೊಗೊಳ್ಳಾರ್ದ. ಒಂದು 3 ಪ್ಯಾಂಟ್ ತೊಗೊಂಡಿದ್ದೆ ಕೆಳಗಡೆ ಮನೆ ಇದ್ದಾಗ. ಅವು ಕೂಡ ಈಗ ಎಲ್ಲ ಸೊಂಟದಾಗ ಲೂಸಾಗಿ ಕೆಳಗಡೆ ಬೀಳಕ್ಕೆ ನಿಂತು. ಹಾಗಾಗಿ ಅವ್ನು ಹಾಕೋದು ಬಿಟ್ಟೆ, ಕಡಿಮೆ ಬಿದ್ದು ಪ್ಯಾಂಟು. ಹಾಗಾಗಿ ಈ ಥರ ಕಸಿ ಇದ್ದಿದ್ದು ತೊಗೊಂಬಂದಿನಿ ಈ ಸಲ. ಯಾಕಂದ್ರೆ ಹೋದ್ಸಲ ಎಲಾಸ್ಟಿಕ್ ತೊಗೊಂಡಿದ್ನೆಲ್ಲ, ಎಲಾಸ್ಟಿಕ್ ಲೂಸ್ ಆಗಿಬಿಟ್ಟು ಅವು ಇನ್ನೂ ಚೆನ್ನಾಗದಾವೆ. ಇಲ್ಲೆಲ್ಲ ಎಲಾಸ್ಟಿಕ್ ಲೂಸ್ ಆದಮೇಲೆ ಹಾಕಕ್ಕೆ ಬರಲ್ಲ ನೋಡ್ರಿ, ಲೂಸ್ ಆಗಿಬಿಟ್ರು ಅಂದ್ರೆ. ಹಾಗಾಗಿ ಈ ಥರ ಕಸಿ ಇದ್ದು ತೊಗೊಂಬಂದಿನಿ. ಲಾಡಿ ಅಂತಾರೆ ನೋಡ್ರಿ. ಲೂಸ್ ಆತಂದ್ರೆ ಇವ್ನು ಕಟ್ಬೋದು ಎಳೆದ್ಬಿಟ್ಟು ಟೈಟಾಗಿ. ಈ ಥರ ಕಲರ್ ಐತಿ. ಒಂದು 3/4 ಪ್ಯಾಂಟ್. ಇವಾಗ ಒಂದು ಟೀ ಶರ್ಟ್ ತೋರಿಸಿದ್ದೆ, ಇದು ಒಂದು ಟೀ ಶರ್ಟ್. ಇದು ಅಂತೂ ನನಗೆ ಭಾಳ ಇಷ್ಟ ಆಯ್ತು. ಇದು ಚೆನ್ನಾಗೈತಿ ಕಣ, ದೊಡ್ಡದನ್ನ ಐತಿ. 2 ವರ್ಷ ಆರಾಮಾಗಿ ಬರುತ್ತೆ ಈಗ, 2 ವರ್ಷದ ಮಟ್ಟ. ಕ್ವಾಲಿಟಿಗನ ಚೆನ್ನಾಗೈತಿ. ಫುಲ್ಲು ರೇಷ್ಮೆ ಥರ ಐತಿ, ಅಷ್ಟು ಸಾಫ್ಟ್ ಐತಿ. 500 ರೂಪಾಯಿ ಇದಕ್ಕೆ. ನಮ್ಮದು ಹೇಳ್ತೀನಿ ನಾನು ಬಿಲ್ ಎಷ್ಟಾಯಿತು, ಎಷ್ಟು ಡಿಸ್ಕೌಂಟ್ ಕೊಟ್ರೆ. ಮಂಗಲ್ ದೀಪ ನಾನು ಯಾವಾಗಲೂ ಅಲ್ಲೇ ಹೋಗ್ತೀನಿ ನೋಡ್ರಿ. ಈ ಥರ ಐತೆ ನೋಡ್ರಿ ಟೀ ಶರ್ಟ್ ಇದೆ. ಆಮೇಲೆ ಈಗ ಒಂದು ಪ್ಯಾಂಟ್ ತೋರಿಸಿದ್ನಲ್ಲ, ಟೋಟಲ್ 4 ಪ್ಯಾಂಟ್ ತೊಗೊಂಡಿನಿ. ಇದು ಒಂದು ಪ್ಯಾಂಟ್ 3/4 ಫುಲ್ ಲಾಂಗ್ ತೊಗೊಂಡ್ರೆ ಕಾಲ ಸಿಕ್ಕಾಕೊಂತಾವೆ. ಹಾಗಾಗಿ 3/4 ಆದರೆ ಕಂಫರ್ಟೇಬಲ್ ಆಗಿರ್ತಾವೆ. ಇದು ಒಂದು, ಇದು ನೇವಿ ಬ್ಲೂ ಮತ್ತು ವೈಟ್ ಮಿಕ್ಸ್ ಐತಿ. ಅಲ್ಲಲ್ಲಿ
ಈಗ ಹೋಸಲ ಇಂಥದ್ದು ಕಸಿ ಇದ್ದಿದ್ದಿಲ್ಲ, ಮತ್ತು ಇಂಥದ್ದು ಸಿಕ್ತು, ಬೇರೆ ಚಾಯ್ಸ್ ಇರಲಿಲ್ಲ. ಹಂಗಾಗಿ ಇದು ತಗೊಂಬಂದೆ ಕಸಿ ಐತಿ. ಹಾಂ, ನಮ್ಮ ಮನೆಯವ್ರಿಗೆ ಒಂದು ನೈಟ್ ಪ್ಯಾಂಟ್ ತೊಗೊಂಡೆ, ಯಾಕಂದ್ರೆ ಅವ್ರಿಗೆ ಒಂದಾಗಿತ್ತು, ಇನ್ನೊಂದು ಹಳೇದಾಗ್ಬಿಟ್ಟಿತ್ತು. ಹಂಗಾಗಿ ಇದೊಂದು ನೈಟ್ ಪ್ಯಾಂಟ್ ತೊಗೊಂಡೆ. ನಾನಾಗಿ ತೋರ್ ಅಂದ್ಮೇಲೆ ತೊಗೊಂಡ್ರು. ಐದು ಬಿಡು ಅನ್ನತ್ತಿದ್ರು. ಒಂದು ವಾಶ್ ಮಾಡಕ್ಕೆ ಹಾಕಿದ್ರೆ ಇದು ಒಂದು ಹಾಕೊಳಕ್ಕೆ ಬರುತ್ತೆ. ಎರಡು ಬ್ಲ್ಯಾಕ್ ಅಲ್ವಾ? ಹಾಂ, ಇಲ್ಲ ಅದು ಬ್ಲ್ಯಾಕ್ ಅಲ್ಲ, ಅದು ಗ್ರೇ. ನನಗೂ ಆಯಿತು. ನಮ್ಮ ತಗಂದ್ರು ಅವ್ರ ಅಂಟಿಯರು 2 ಫ್ರಾಕ್ ತಂದಾರ, ಮತ್ತು ಟಿ ಶರ್ಟ್ ತಂದಾರ. ಆಸ್ಟ್ರೇಲಿಯಾ ಸಿಸ್ಟ್ರು 4 ಟಿ ಶರ್ಟ್, ಹೌದಿಲ್ಲ, 4 ಟಿ ಶರ್ಟು, 3 ಜೀನ್ಸು, 1 ಟಾಪ್ ತೊಗೊಂಬಂದಾರ. ಆಮೇಲೆ ನಮ್ಮ ತಂಗಿ 2 ಟಾಪ್ ತಂದಾಳ, 2 ಫ್ರಾಕ್ ತಂದಾಳ. ನಾ ಅದ್ರ ಮೇಲೆ ಒಂದು ಜಾಕೆಟ್ ಕೊಡ್ಸೀನಿ. ಇನ್ನೊಂದು ತಂದಾರಲ್ಲ, ಅದಂತರ ನಂಗೆ ಇಷ್ಟ ಆಗಿಲ್ಲ ಫ್ರೆಂಡ್ಸ್, ಫುಲ್ ಶಾರ್ಟ್ ಆಗಿಬಿಟ್ಟೈತದು. ಹಂಗಾಗಿ ಹಾಕಲ್ಲ ನಾನು ಅದನ್ನು. ನಾನು ಅವತ್ತೇ ಹೇಳಿದೆ, ಬ್ಯಾಡ್ ಇದು ಚೆನ್ನಾಗಿಲ್ಲ, ರಿಟರ್ನ್ ಮಾಡಿರಿ ಅಂದೆ. ಹೋಗಲಿಲ್ಲ ಅವರು. ಇದು ಯಾರಿಗೆ ಗೆಸ್ ಮಾಡಿರಿ, ನಮ್ಮ ಅವ್ಗೆ. ಮತ್ತು ನಾವೆಲ್ಲರೂ ತೊಗೊಂಡಿವಿ ನೋಡ್ರಿ. ನಮ್ಮ ಅವ್ವ ಬಂದಾಳ, ಅಕ್ಕಿಗೆ ಒಂದು ಸೀರೆ ತೊಗೊಂಡು ಭಾಳ ದಿನ ಆಗಿತ್ತು. ದೀಪಾವಳಿ ಹಬ್ಬಕ್ಕೆ ಕೊಡಿಸಿದ್ದೆ. ಯಾವಾಗಂದರೆ ನಮ್ಮ ಎತ್ತರು ಇನ್ನೂ ಚಿಕ್ಕವನಿದ್ದೆ ಅವಾಗ, ಹೌದಿಲ್ಲ, ಆವಾಗ ತೊಗೊಂಡಿದ್ದು. ಇದು ನೋಡಿ, ಪಿಂಕ್ ಕಲರ್, ಗೋಲ್ಡ್ ಜೆರಿ ವರ್ಕ್ ಐತಿ. ಇಲ್ಲಿ ಬಾರ್ಡ್ರು ಗ್ರೀನ್ ಐತಿ, ಗ್ರೀನ್ ಆ್ಯಂಡ್ ಇದು ಗೋಲ್ಡ್ ಕಲರ್. ಈ ಥರ ಇದು ಪಲ್ಲುಗೆ ಕುಚ್ಚು ಬಂದೈತಿ ಫ್ರೆಂಡ್ಸ್. ಅಕ್ಕಿ ಉಟ್ಕೊಂಡು ತೋರಿಸ್ತೀನಿ ನಾನು. ಚೆನ್ನಾಗೈತಿ ಸೀರೆ. ಅಕ್ಕಿಗೆ ಇಷ್ಟ ಆಯಿತು. ನಾನು ಇಷ್ಟ ಆಗುತ್ತೋ ಇಲ್ಲ, ಇಷ್ಟ ಆಗುತ್ತೋ ಇಲ್ಲ ಅಂತ ಅನ್ಕೊಂಬಂದೆ. ಚೆನ್ನಾಗೈತಿ, ಇಷ್ಟ ಆಯ್ತು ಅಕ್ಕಿಗೆ. ಅಂದ್ರೆ ಅಕ್ಕಿಗೆ ಮನ್ಯಾಗ ಹಾಕೊಳಕ್ಕೆ ನಮ್ಮ ತಂಗಿಯರು 4 ಸೀರೆ ತಂದು ಕೊಟ್ರಲ್ಲ, ಒಂದು 4 ಸೀರೆ ತಂದು ಕೊಟ್ಟಾರ. ಎಲ್ಲಾರು ಹೋದಾಗ ಹಾಕೊಂಡು ಹೋಗಕ್ಕೆ ಬರೀ ಹೊಳಮಳವನ್ನ ಹಾಕ್ಕೊಂತಿದ್ಲು. ನಾವು ಎಲ್ಲಾರು ಹೋಗ್ಬೇಕಂದ್ರೆ ಚೆನ್ನಾಗಿರೋ ಕ್ವಾಲಿಟಿದು ನಾನು ತಂದು ಕೊಡೋದು. ಈಗ ಅವ್ರು ದಿನ ಉಡಕ್ಕೆ ಅವ್ರು ಕೊಡಿಸ್ತಾರ. ನಾನು ಯಾವಾಗಾರ ಒಂದು ಕೊಡಿಸ್ತೀನಿ ಬಿಡ್ರಿ. ಅಕ್ಕಿ 2-3 ಸಲ ಕೊಡ್ಸ್ಯಾರ. ನಾನು ಒಂದೊಂದು ಕೊಡಿಸ್ತೀನಿ, ಒಂದೊಂದು ಕೊಡಿಸಿದ್ರೆ ನಾವು ವ್ಯಾಲ್ಯೂ ಆಗಿರ್ಬೇಕು. ವ್ಯಾಲ್ಯೂ ಇರೋವಂಥ ಸೀರೆನ ಕೊಡ್ಸೋದು ನಾನು. ಹಾಂ, ನೋಡೀನಿ ಹಿಂಗೈತೆ ನೋಡ್ರಿ ಸೀರೆ. ಅಂದರೆ ಎಲ್ಲರೂ ಊರಾಗ ಇಲ್ಲಾದ್ರೆ ನಾವು ಎಲ್ಲಿಗೆ ಹೋಗೋದು ಬಿಡ್ರಿ. ಊರಾಗ ಇದು ಫಂಕ್ಷನ್ ಅಂತ ಹೋಗ್ತಿರ್ತಾರ. ಅವಾಗ ಅಕ್ಕಿಗೆ ಹಾಕೊಳಕ್ಕೆ ಇದೊಂದು ಇರಲಿ ಅಂತ ಕೊಡಿಸಿದ್ದೆ. ದೀಪಾವಳಿ ಹಬ್ಬದಾಗ ತಂದಿದ್ದು, ಅದು ಕೂಡ ಚೆನ್ನಾಗೈತಿ. ಅದಕ್ಕಿಂತ ಮುಂಚೆ 1-2 ಕೊಡಿಸಿದ್ದೆ, ಅವು ಕೂಡ 3. ಅವು ಚಲೋ ಕ್ವಾಲಿಟಿವು. ನಾನು ಕೊಡ್ಸಿದ್ರಿ ಇಂಥವು ಅಕ್ಕಿಗೆ ಎಲ್ಲಾರ ರೇಷ್ಮೆ ಸೀರೆ ಥರ ಒಟ್ಟು ಗ್ರ್ಯಾಂಡಾಗಿರ್ಬೇಕು ಒಂದ್ಸಲ, ಆ ಥರದ್ದು ಕೊಡ್ಸಿನಿ. ಅಂದ್ರೆ ಹಬ್ಬಕ್ಕೆ, ಜಾತ್ರೆ, ಮದುವೆ ಇಷ್ಟ ಆತ. ನಮ್ಮ ಅವ್ಗೆ ಕೇಳೋಣ ಇಷ್ಟ ಆತೋ ಇಲ್ಲ. ಇಷ್ಟ ಆಗ್ತವ, ಇಷ್ಟ ಆಯ್ತು. ಈಗ ನಮಗೆಲ್ಲರಿಗೂ ತೊಗೊಂಡಿದ್ವಿ. ಆಕಿನ ಇಲ್ಲೇ ಅದ, ಇಲ್ಲಿ ಇರಲಿಲ್ಲ ಅಂದಿದ್ರೆ ನಡೀತಿತ್ತ. ಮತ್ತು ಈಗ ಆಕಿನ ಬಿಟ್ಟು ಹೆಂಗೆ ನಾವು ಹಬ್ಬ ಮಾಡೋಕ್ಕಾಗುತ್ತೆ ನೋಡ್ರಿ. ಇಷ್ಟ ಆಕಿ ಬ್ಲೌಸ್ ತಂದಿದ್ರ ರಾಟಿ ಹೊಲಿಸಿಬಿಡ್ತಿದ್ದಿ. ಯಾವ ಬ್ಲೌಸ್? ಇದ್ರ ಕಲರ್ ಕೊಡಿಸಿದ ತಂದಿಲ್ಲ ನಾ, ಯಾವ್ದು ತಂದಿಲ್ಲ ನೀಗ ಹೊಸ ತಂದಿನಿ. ಹಿಂಗಿಟ್ಟು ಹೊಲಿಸಿ ಅಲ್ಲಿ ಇರ್ತಲ್ಲ ಅಂತ ತೋಳು ಚಂದ ಐತೆ. ಹಂಗಾದ್ರೆ ಇನ್ನ ನೆಕ್ಸ್ಟ್ ಟೈಮ್ ಬರ್ತೀಯಲ್ಲ, ಅವಾಗ ತೊಗೊಂಬರ ಅದನ್ನ ಅವಾಗ ಹೊಲ್ಸನಂತ. ಇಲ್ಲೇ ಹೊಲಿಸ್ಕೊಡ್ಬೇಕಂತ ಬ್ಲೌಸ್ ಊರಾಗ. ಚಂದ ಹೊಲಿತಾರ, ಈಕಿಗೆ ಇಷ್ಟ ಆಗಲ್ಲ ಅಷ್ಟೇ ನೋಡ್ರಿ. ಹಿಂಗೈತಿ ಕಲರ್, ಚೆನ್ನಾಗೈತಿ. ನನಗೂ ಇಷ್ಟ ಆಯ್ತು. ಇಷ್ಟ ಆಯ್ತು ನೋಡ್ರಿ. ಇಲ್ಲಿಟ್ರು ನಮಗೆ ನಾನು ಯಾವಾಗಲೂ ತರೋದು ಮಂಗಲ್ದಿತ್ತೊಳಗೆ. ಇವತ್ತನ ಅಲ್ಲೇ ಹೋಗಿ ನಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅವರು. ನಮ್ಮ ಮನೆಯವರು 10 ವರ್ಷ 11 ವರ್ಷ ಆಯ್ತು ಈಗ ನಾವು ಅವ್ರ ಅಂಗಡಿ ತರಕ್ಕೆ. ಟೋಟಲು 5,635 ರೂಪಾಯಿ ಆಗಿತ್ತು. ಡಿಸ್ಕೌಂಟು 1,035 ರೂಪಾಯಿ ಪ್ಲಸ್ ಮಾಡಿ 4,600 ರೂಪಾಯಿ ಆಯಿತು. ನಮ್ಮ ನವೇನು ಟಿ ಶರ್ಟು ಒಂದು 445, ಒಂದು 495 ಹಾಕ್ಯಾರ. ಆಮೇಲೆ ಪ್ಯಾಂಟು ಎಲ್ಲವೂ 425. ಇದು ಸೀರೆ 1,595 ಇಷ್ಟಾಗಿತ್ತು ನೋಡ್ರಿ. ಆಮೇಲೆ ಕಿಡ್ಸ್ ಪ್ಯಾಂಟು 1,295. 4 ಪ್ಯಾಂಟು 1,380 ರೂಪಾಯಿ. ಈಗ ಗಟ್ಟಿ ಹಿಡ್ಕೋ, ಜಾರ್ತಾವಲ್ಲ ಕೈ ಜಾರ್ತಾವು. ಇನ್ನು ಆಯ್ತು ನೋಡ್ರಿ. ನಮ್ಮ ನವ್ಯಾಗ ನಮ್ಮ ನಮಿತಾಗ ಬಟ್ಟೆ ಚಿಂತೆ ಅಂತೂ ಇಲ್ಲ. ಅವ ಬಟ್ಟೆ ಚಿಂತಿಲ್ಲ 1 ವರ್ಷ 2 ವರ್ಷದ ಮಟ್ಟ.
ಒಂದು ವರ್ಷದ ಮಟ್ಟ ಮುಂದೆ ನೋಡೋದು ಅವು ಹೆಂಗಿರ್ತಾವೆ ಕ್ವಾಲಿಟಿ ಮ್ಯಾಗಲ್ಲ. ಕ್ವಾಲಿಟಿ ಚೆನ್ನಾಗಿರತ್ತಂದ್ರೆ ಒಂದು ವರ್ಷದ ಮೇಲೆ ಬರ್ತಾವೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಒಂದು ವರ್ಷದೊಳಗೆ ಮುಗಿದ್ಬಿಡ್ತಾವೆ. ಇಷ್ಟ ಆಯಿತು. ಹಬ್ಬ ಯುಗಾದಿ ಹಬ್ಬಕ್ಕೆ ಅಂತೇಳಿ ಎಲ್ಲರೂ ಹೊಸ ಬಟ್ಟೆ ತೊಗೊಂಡಿವಿ. ಫ್ರೆಂಡ್ಸ್ ನಿಮ್ಗೆ ಏನಾದರೂ ನಮ್ಮ ಶಾಪಿಂಗ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಅಲ್ಲಿ ಮಟ್ಟ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬಂದೀನಿ ಈಗ ನೋಡಿ ಬಂದು. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವ್ಲಾಗು. ಮತ್ತು ನಾಳೆ ಅಮಾವಾಸ್ಯೆ ಐತಿ. ಅಮಾವಾಸ್ಯೆ ಇದನ್ನೆಲ್ಲ ಮಾಡ್ಕೋಬೇಕು, ಕ್ಲೀನಿಂಗ್ ಅದು. ಆಮೇಲೆ ನಮ್ಮ ನಮಿತಾಗ ಸ್ಕೂಲ್ ಚೇಂಜ್ ಮಾಡಕತ್ತೀವಿ. ನಾಳೆ ಬೆಳಿಗ್ಗೆ 8ಕ್ಕೆ ಹೋಗೋಣ ಅಂತ ಹೇಳ್ಯಾರ ನಮ್ಮ ಮನೆಯವ್ರು. ಇವತ್ತು ಹೋಗಿ ಬೇರೆ ಸ್ಕೂಲಿಗೆ ಹೋಗಿ ಎಲ್ಲ ಭೇಟಿಯಾಗಿ ಕೇಳ್ಕೊಂಬಂದಾರ. ನಾಳೆ ನಿಮ್ಮ ಹುಡುಗಿನ ಕರ್ಕೊಂಬನ್ನಿ, ನೋಡ್ತೀವಿ, ಮಾತಾಡಿಸಿ ಅವಳಿಗೆ ಇಂಟ್ರ್ಯೂ ಮಾಡ್ತಾರಂತ ಮಾಡಿ ಅಡ್ಮಿಷನ್ ಮಾಡಿಸ್ಕೊತೀವಿ. ಅಂದ್ರೆ ಈ ಸ್ಕೂಲ್ ಚೇಂಜ್ ಮಾಡಕತ್ತೀವಿ, ಹಂಗಾಗಿ ನಾಳೆ ಬೆಳಿಗ್ಗೆ 8ಕ್ಕೆ ಹೋಗ್ಬೇಕು. ಈಗ ಟೈಮ್ ಆಗಿ 10:30 ಆಯ್ತು ನೋಡಿ. ಲೇಟಾಗಿ ಹೋಗಿದ್ದೆ ನಾನು ಶಾಪಿಂಗ್ ಮಾಡೋಕ್ಕೆ. 8:30ಗೆ ಹೋಗಿದ್ದೆ. 8 ಗಂಟೆ ಆಗಿತ್ತು. 8 ಗಂಟೆ ಆಗಿತ್ತು. ನಾವು ಶಾಪಿಂಗ್ ಅಲ್ಲಿ ಗದ್ದಿತ್ತು ನೋಡ್ರಿ. ಇವನ್ನೆಲ್ಲ ತೊಗೊಂಡ್ವಿ. ಅವರು ಬೇರೆ ಅಂಗಡಿಯವ್ರು ಚಹಾ ಕುಡೀರಿ ಅಂತಂದು ಹೇಳ್ಬಿಟ್ಟು ನಿಂದಿರ್ಸ್ಕೊಂಡ್ರು. ಟೈಮ್ ಆಗಿತ್ತಲ್ಲ, ಯಾರು ಇವರು ಕಸ್ಟಮರ್ಸ್ ಖಾಲಿ ಆಗಿದ್ರು. ಹಂಗಾಗಿ ಮತ್ತು ಕಾಫಿ ತರಿಸಿದ್ರು. ಕಾಫಿ ಕುಡಿದು ಮಾತಾಡ್ಕೊಂಡು ಬರೋದ್ರೊಳಗೆ ಇಷ್ಟ ಆಯಿತು. ಮೊನ್ನೆ ಸ್ಟೀಲ್ ಪಾತ್ರೆ ಅಂಗಡಿಗೆ ಹೋಗಿದ್ದು ನೋಡ್ರಿ, ಅಲ್ಲಿ ಹೋಗಿ ನೋಡ್ಕೊಂಬಂದೆ. ಇದು ಬೇಕಾಗಿತ್ತು, ಅದು ಪಿನ್ ಕೊಟ್ಟಿದ್ದಿಲ್ಲ ಅವರು ಕ್ಲೀನ್ ಮಾಡೋದು. ಕೇಳಿದ್ವಿ, ಈಗ ಖಾಲಿ ಆಗ್ಯವು, ನಾನು ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತಂದರು. ಮತ್ತು ಒಂದು ಪಾತ್ರೆ ತೊಳೆದು ಹಾಕೋ ಪುಟ್ಟಿ ಬರ್ತಾವೆ ನೋಡ್ರಿ ಸ್ಟೀಲಿನು, ಅದನ್ನು ಕೇಳಿದೆ. 1000 ರೂಪಾಯಿ ಅಂದರು. ಈಗ ಬೇಡ, ಮತ್ತು ನಾನು ಯಾವಾಗ ನೆಕ್ಸ್ಟ್ ಬಂದಾಗ ತೊಗೊತೀನಿ ಅಂತ ಕೇಳ್ಬಿಟ್ಟು ಸುಮ್ಮನೆ ಬಂದೆ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ವಿಡಿಯೋಗೆ ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಲ್ಲ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ಬಾಯ್ ಫ್ರೆಂಡ್ಸ್.